ಮತ್ತು ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಎಲೆಕ್ಷನ್ ನಾವು ನಿಲ್ಲಿಸೋಕ್ಕಾಗಲ್ಲ. ವಿ ಆರ್ ಕಂಡಕ್ಟಿಂಗ್ 2-3 ತಿಂಗಳಲ್ಲೇ ಈ ಎಲೆಕ್ಷನ್ನು ಸಿದ್ಧತೆಯನ್ನು ನಾವು ಮಾಡಿಕೊಳ್ಳಲೇಬೇಕಾಗಿದೆ. ಇದಕ್ಕೆ ಈಗಾಗಲೇ ನಮ್ಮ ಚೀಫ್ ಮಿನಿಸ್ಟರ್ ಅವರು ನಮ್ಮ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಹೇಳಿದ್ದಾರೆ. ಅದೇನೇನು ರಿಸರ್ವೇಷನ್ನು, ಕೋರ್ಟ್ನ ಆತಂಕಗಳು, ಕಾನೂನು ಚೌಕಟ್ಟುಗಳು ಏನು ಸಮಸ್ಯೆ ಇದೆ ಅದನ್ನೆಲ್ಲ ಬಗೆಹರಿಸಿ 2 ತಿಂಗಳಲ್ಲೇ ಎಲೆಕ್ಷನ್ ಮಾಡೋಕ್ಕೆ ಸಿದ್ಧತೆ ಮಾಡ್ಕೊಳ್ಬೇಕು ಅಂತೇಳಿ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಮತ್ತು GBA ಎಲೆಕ್ಷನ್ ಕೂಡ ನಾನೀಗಾಗಲೇ ಸಿದ್ಧತೆಯನ್ನು ನಾನು ಮಾಡ್ಕೊಂಡಿದ್ದೇನೆ. ಕೆಲವರು ಏನಪ್ಪ ನಾನು ರಿಸರ್ವೇಷನ್ನು ಆಗಲಿ ಅಲ್ಲಿಗಂಟ ನಾನು ಅರ್ಜಿ ತಗೊಳ್ಳೋದು ಬೇಡ ಅಂತ ಇರ್ಬೋದು. ನೀವು ಅರ್ಜಿ ತೆಗೆದುಕೊಂಡು ನೀವು ತಯಾರಾಗಿ ನೀವು ಬೂತ್ ಮಟ್ಟದಲ್ಲಿ ನೀವು ಕೆಲಸ ಮಾಡಲಿಲ್ಲ ಅಂದರೆ ನೀವು ಎಷ್ಟೇ ದೊಡ್ಡ ನಾಯಕರಾಗಲಿ ಈ DK ಶಿವಕುಮಾರ್ ನಿಮ್ಮನ್ನ ಗುರ್ಸೋದಿಲ್ಲ. ಯಾರ್ಯಾರು ಪಂಚಾಯತಿ ಮಟ್ಟದಲ್ಲಿ ಬೂತ್ ಮಟ್ಟದಲ್ಲಿ ಈಗಾಗಲೇ ಅಪ್ಲಿಕೇಶನ್ ಫಾರಮ್ ಇವತ್ತಿಂದನೇ ರಿಲೀಸ್ ಮಾಡ್ತಾ ಇದ್ದೀನಿ, ಕೊಡ್ತಾ ಇದ್ದೀನಿ. ಜನರಲ್ ಅವರು ಯಾವುದೇ ಕ್ಯಾಟಗರಿ ಇತ್ಕೊಳ್ಳಿ, ಯಾವ ಕ್ಯಾಟಗರಿ ನಾವು ನೋಡ್ತೀವಿ, ಯಾರ್ಯಾರು ಅರ್ಜಿ ಹಾಕ್ಕೊಂಡಿದ್ದಾರೆ, ಯಾರ್ಯಾರಿಗೆ ಅದಕ್ಕೆ ಅರ್ಹರಿದ್ದಾರೆ ಅನ್ನೋದು ನಾವು ಆ ತೀರ್ಮಾನ ಮಾಡ್ತೇವೆ. ಈಗಾಗಲೇ ನಮ್ಮ ಪಾರ್ಟಿಗೆ ಅರ್ಜಿಯನ್ನು 15ನೇ ತಾರೀಕು ಒಳಗಡೆ 1ನೇ ತಾರೀಕಿಂದ 15ನೇ ತಾರೀಕು ಇವತ್ತಿಂದನೇ ರಿಸೀವ್ ಮಾಡ್ಕೊಳ್ತೀನಿ. ಜನರಲ್ ಅವರು 50,000 ರೂಪಾಯಿ ಕೊಡಬೇಕು, SC ST ಅವರು 25,000 ರೂಪಾಯಿ ಬಿಲ್ಡಿಂಗ್ ಫಂಡು, ಅಪ್ಲಿಕೇಶನ್ಗೆ ಅಲ್ಲ ಬಿಲ್ಡಿಂಗ್ ಫಂಡ್ಗೆ. ಈ ಬಿಲ್ಡಿಂಗ್ ಕಟ್ಟಬೇಕಲ್ಲ, 60 ಕೋಟಿ ರೂಪಾಯಿ ಇಲ್ಲಾಗ್ತದೆ, ಸಿಟಿ ಆಫೀಸ್ 20 ಕೋಟಿ ರೂಪಾಯಿ ಆಗ್ತದೆ, 80 ಕೋಟಿ ರೂಪಾಯಿ. ಎಲ್ಲ ತಾಲೂಕಲ್ಲೂ ಬಿಲ್ಡಿಂಗ್ ಕಟ್ತಾರೆ. KPCC ಏನೋ ಒಂದಷ್ಟು ದುಡ್ಡು ಕೊಡಬೇಕಲ್ಲ, ಯಾರು ಕೊಡ್ತಾರೆ? ಅದಕ್ಕೆ ಬಿಲ್ಡಿಂಗ್ ಫಂಡ್ಗೆ 50,000. MLAಗೆ 2 ಲಕ್ಷ ಉಸುಲು ಮಾಡಿದೆ ನಾನು, 20 ಕೋಟಿ ಬಂತು. 20 ಕೋಟಿ ಇದಕ್ಕೆ ಎಲ್ಲ ಅಡ್ವರ್ಟೈಸ್ಮೆಂಟ್ ಎಲೆಕ್ಷನ್ನೆಲ್ಲ ಫೀಸ್ ಎಲ್ಲ ಕಟ್ಟಬೇಕಾದಂಥ ಒಂದು ಅವಕಾಶ ಆಯಿತು. ಹಂಗೆ 50,000 ರೂಪಾಯಿ ಯಾರು ಕಾರ್ಪೊರೇಟರ್ ಆಗಬೇಕು ಅಂತ ಇದ್ದೀರಿ 50,000 ರೂಪಾಯಿ DD ತೆಗೆದುಕೊಂಡು ಅರ್ಜಿನ ನೀವು ಕೊಡಬೇಕು. 25,000 ರೂಪಾಯಿ SC STಗೆ ಈ ಅವಕಾಶವನ್ನು ನಾವು ಮಾಡಿಕೊಟ್ಟಿದ್ದೇವೆ. ಈ ಕೆಲಸ ನೀವು ಮಾಡಬೇಕು ಅಂತ ಮಹಿಳೆಯರಾಗಲಿ ಏನಾಗಲಿ ಜನರಲ್ 50,000, ಎಲ್ಲ ಇಲ್ಲ. SC STಗೆ 25,000 ಇಲ್ಲ. ನೀವು ಅರ್ಜಿನೇ ಹಾಕ್ಬೇಡಿ ನೀವು ಯಾರನ್ನು. ನನಗೆ ಗೊತ್ತಿದೆ ಎಲೆಕ್ಷನ್ ಎಷ್ಟು ಖರ್ಚು ಆಯ್ತೈತೆ ಅಂತ. ಒಂದು ಮಹಿಳೆಗೆ ಎಷ್ಟು ಕೊಡ್ತಾ ಇದ್ದೀವಿ ನಾವು ತಿಂಗಳಿಗೆ? 2,000 ಫ್ರೀ ಬಸ್ಸು, ಫ್ರೀ ಕರೆಂಟು. ಅವೆಲ್ಲ ಆಗಲ್ಲಮ್ಮ ನಿಮ್ದೆಲ್ಲ ಕೇಳ. ನೀವು ಯಾರು ಅರ್ಜಿನೇ ಹಾಕ್ಬಿಡಿ, ಬಿಡಿ. ಅರ್ಜಿ ಹಾಕೋ ಜನ ಬೇರೆಯವರು ಇದ್ದಾರೆ. ಐ ವಿಲ್ ನಾಟ್ ಚೇಂಜ್ ಮೈ ಸ್ಟ್ಯಾಂಡ್. ಒಂದು ಎಲೆಕ್ಷನ್ಗೆ ಎಷ್ಟು ಖರ್ಚು ಆಯ್ತಂತೆ ನನಗೆ ಗೊತ್ತಿದೆ ಅದು. ಇಲ್ಲಿ ಇರ್ಲ ರೀ, ಎಲ್ಲರೂ ಒಂದೇ. ಏನು OBC? ನಾನು OBC ಗೊತ್ತಾ ನಿಂಗೆ? ಒಕ್ಕಲಿಗರೆಲ್ಲ OBC ಗೊತ್ತಾ ನಿನಗೆ? ಏನು OBC ಅಂತೆ? ಲಿಂಗಾಯತರು OBC, ಬ್ರಾಹ್ಮಣರು ಆದಾಯ ಇಲ್ಲದೆ ಹೋದವರು OBC. ನೀ ಸುಮ್ಮನೆ ನೀನು ಅವೆಲ್ಲ ಇಲ್ಲ. ಈಗ ಇಲ್ಲಿ ಏನ CM ನಿಮ್ಮ ಬಗ್ಗೆ ಅನುಕಂಪ ತೋರಿಸ್ತಾ ಇದ್ದಾರೆ. ಆಯ್ತು, ಏನೋ CM ಜಾರ್ಜ್ ಹೇಳ್ತಾ ಇದ್ದಾರೆ ಅಂತ ಮಹಿಳೆಯರಿಗೆ 25,000 ಮಾಡ್ತೀನಿ ಹೋಗಿ. 15ನೇ ತಾರೀಕು ಒಳಗೆ ಅರ್ಜಿ ಹಾಕ್ಬೇಕು. ಬಿಲ್ಡಿಂಗ್ ಫಂಡ್ಗೆ ನನಗೆ ಬೇಡ ನಿಮ್ಮ ದುಡ್ಡು. ಐ ಡೋಂಟ್ ವಾಂಟ್ ಯುವರ್ ಮನಿ ಫಾರ್ ಬಿಲ್ಡಿಂಗ್ ಫಂಡ್. ಬಿಲ್ಡಿಂಗ್ ಬೇಗ ನೋಡಿ, ಇಂಥ ಬಿಲ್ಡಿಂಗ್ ಕಟ್ಟಿದ್ದೀವಲ್ಲ, ಎಲ್ಲರೂ ಕಟ್ಟಿದಾರಾ? ನೀವು ಯಾವ್ದಾದ್ರು ರಾಜ್ಯಕ್ಕೆ ಪಳಿಯಪ್ಪಾಜಿ, ಪಳಿಯಪ್ಪಾಜಿ, is there any building like this in the country except AICC? AICC now they have built. ನಾನೇ ಹೋಗಿದ್ದೆ, ನಮ್ಮವರೇ ಇಲ್ಲಿಂದ ಬೆಂಗಳೂರವರೇ ಹೋಗಿ ಎಲ್ಲ ಇಷ್ಟಕ್ಕೆಲ್ಲ ಮಾಡಿದಾರಲ್ಲ, ಅಲ್ಲೂ ಒಂದು ಚೆನ್ನಾಗಿ ಕಟ್ಟಿದ್ದಾರೆ. ಈಗ ರೀಸೆಂಟಾಗಿ ಕಟ್ಟಿದ್ದಾರೆ. ಅವ್ರಿಗಿಂತ ಮುಂಚಿದಾಗ ನಾವು ಇನಾಗ್ರೇಟ್ ಮಾಡಿದ್ದೀವಿ. ರಾಹುಲ್ ಗಾಂಧಿ ಕರೆಸಿ ಇನಾಗ್ರೇಟ್ ಮಾಡಿದ್ದೀವಿ. ಸೊ ಹಂಗೆ ಮಾಡಿದ್ದೀವಿ. ಅಲ್ಲೂ ಕೂಡ ದೊಡ್ಡದಾಗಿ ಆಗ್ತದೆ, ಅದಕ್ಕೆ ಬೇಕಲ್ಲ ದುಡ್ಡು. ಸೊ ಹಂಗೆ. ಸೊ ಆಯ್ತಾ. ಆಮೇಲೆ ಸ್ಟೂಡೆಂಟ್ ಎಲೆಕ್ಷನ್ಗೆ ಒಂದು ಕಮಿಟಿ ಫಾರ್ಮ್ ಮಾಡಿದ್ದೀನಿ, ಯಾವ ರೀತಿ ಮಾಡಬೇಕು ಅಂತ. ಹೊಸ ನಾಯಕರುಗಳನ್ನು ಕಾಲೇಜಲ್ಲಿ ತಯಾರು ಮಾಡಬೇಕು. ಸೊ ಅದಕ್ಕೆ ಈಗಾಗಲೇ ನಾನು ಶರಣಪ್ರಕಾಶ್ ಅಧ್ಯಕ್ಷತೆಯಲ್ಲಿ ನಮ್ಮ ಸುಧಾಕರ್, ನಮ್ಮ ಇವರು NSUI ಮಾಜಿ ಅಧ್ಯಕ್ಷಗಳು, ಸಲೀಮು ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟು, NSUI ಪ್ರೆಸಿಡೆಂಟು,
ಫಾರ್ಮರ್ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟು ಅವರೆಲ್ಲ ಸೇರಿಸಿ 9 ಜನ ಒಂದು ಕಮಿಟಿ ಮಾಡಿದ್ದೀನಿ. 1 ತಿಂಗಳಲ್ಲೇ ಯಾವ ರೀತಿ ಮಾಡಬೇಕು ಅಂತೇಳಿ ಪುಟ್ಟಣ್ಣ ಎಲ್ಲ ಸೇರಿಸಿ ಒಂದು ಕಮಿಟಿ ಮಾಡಿದ್ದೀನಿ. ಯಾವ ರೀತಿ ಎಲೆಕ್ಷನ್ ಕಂಡಕ್ಟ್ ಮಾಡಬೇಕು ಅಂತೇಳಿ ಒಂದು ಪ್ರಪೋಸಲ್ ಕೊಡಿ ಸರ್ಕಾರಕ್ಕೆ ಅಂತ ರಾಹುಲ್ ಗಾಂಧಿ ಅವರು ಕೂಡ ನಮಗೆ ಚೀಫ್ ಮಿನಿಸ್ಟರ್ಗೆ ಕಾಗದ ಬರೆದಿದ್ದಾರೆ. ಅದ್ರ ಬಗ್ಗೆ ಆಲೋಚನೆ ಮಾಡಬೇಕು ಅಂತ ಕಾಲೇಜ್ಗಳಲ್ಲಿ ಎಲೆಕ್ಷನ್ ಕಂಡಕ್ಟ್ ಮಾಡಿ ಹೊಸ ಲೀಡರ್ಶಿಪ್ನ ಬೆಳೆಸಬೇಕು ಅನ್ನೋದು ನಮ್ಮ ಉದ್ದೇಶ ಇದೆ. ಲೆಟ್ ಅಸ್ ಸಿ. ಇದನ್ನ ಹಿಂದೆ ಎಲ್ಲ ಇತ್ತು, ನಾವೆಲ್ಲ ಎಲೆಕ್ಷನ್ ನಿಂತ್ಕೊಂಡು ಗೆದ್ದು, ನಾನು ಇಲ್ಲ ನಮ್ಮ ಇವನವನಲ್ಲ ನಮ್ಮ ಆರಾಧ್ಯ, ನಾವೆಲ್ಲ ಕಾಲೇಜಲ್ಲೆಲ್ಲ ಇಲ್ಲ ಕೂತೋ, ನಾವೆಲ್ಲ ಎಲೆಕ್ಷನ್ ಎಲ್ಲ ನಿಂತಿದ್ದೋ, ರೇವಣ್ಣ ಎಲೆಕ್ಷನ್ ನಿಂತಿದ್ರು, ಎಲ್ಲ ಕಾಲೇಜ್ ಎಲೆಕ್ಷನ್ ಅಲ್ಲಿ ಎಲ್ಲ ಬೇಕಾದಷ್ಟು ಜನ ಇಲ್ಲೆಲ್ಲ ಸ್ಟೇಜಲ್ಲಿ ಇದ್ದೀವಿ. ನಾವೆಲ್ಲ ಎಲೆಕ್ಷನ್ ಇದ್ದಾಗೆ ಫೈನಲ್ ಇಯರ್ ಡಿಗ್ರಿ ಸ್ಟೂಡೆಂಟ್ ನಾನು ಅಸೆಂಬ್ಲಿ ನಿಂತ್ಕೊಂಡಾಗ. ಅಂಥ ಕಾಲ ಆಗಿತ್ತು, ಈಗೆಲ್ಲ ಹೋಗ್ಬಿಟ್ಟಿದೆ ಆ ಕಾಲ ಎಲ್ಲ. ಆರ್ ಮಂಜುನಾಥ್ ನನಗಿಂತ ಸೀನಿಯರ್, ಇವನು 1 ವರ್ಷ ಸೀನಿಯರ್ ಕಾಲೇಜಲ್ಲಿ. ಆರ್ ಮಂಜುನಾಥ್ ಎಲ್ಲ ದೊಣ್ಣೆ ಪಣ್ಣೆ ಹಿಡ್ಕೊಂಡು ತಿರ್ತಿದ್ರಲ್ಲ, ಈಗೆಲ್ಲ ಇಲ್ಲ, ಈಗ ಅವೆಲ್ಲ ನಿಂತೋಯ್ತು ಈಗೆಲ್ಲ. ಆ ಕಾಲ ಇಲ್ಲ ಇತ್ತು, ಅದು ಕಡಿಮೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ರಂಗನಾಥ್ ಸಾಹೇಬರು ನಿಲ್ಲಿಸ್ಬಿಟ್ರು ಗಲಾಟೆಗಳ ಬೇಡ ಅಂತೇಳಿ. ಬಟ್ ಈಗ ತಿರ್ಗಾ ಅವಶ್ಯಕತೆ ಕಾಣ್ತಾ ಇದೆ, ಯಾಕೆಂದ್ರೆ ನಾವು ನಮ್ಮಲ್ಲಿ ಮೆಂಬರ್ಶಿಪ್ ಆಗ್ತಾ ಇದೆ. ಇದು ಕಾಲೇಜ್ ಎಲೆಕ್ಷನ್, ಯೂತ್ ಕಾಂಗ್ರೆಸ್ ಎಲೆಕ್ಷನ್ ಬೇರೆ ಸಿಸ್ಟಮ್ ಇದೆ, ನಾನು ಅದು ಚರ್ಚೆ ಮಾಡೋಕೆ ಹೋಗೋದಿಲ್ಲ. ಸೊ ಹಿಂಗೆ ತಾವೆಲ್ಲ ಹೆಣ್ಮಕ್ಳು ಅದೆಷ್ಟು ಅರ್ಜಿ ಆಗ್ತಿರೋ ನೋಡ್ತೀನಿ. 50% ಹೆಣ್ಮಕ್ಳಿಗೆ ರಿಸರ್ವೇಶನ್ ಇದೆ. 369 ಸೀಟ್ಗೆ 50% ಹೆಣ್ಮಕ್ಳಿಗೆ ರಿಸರ್ವೇಶನ್ ಇದೆ. ಒಂದೊಂದು ಕ್ಷೇತ್ರಕ್ಕೆ 10 ಜನ ಅರ್ಜಿ ಹಾಕಬೇಕು. ಆಗ ನಾವು ಅದರಲ್ಲಿ ಸೆಲೆಕ್ಟ್ ಮಾಡ್ತೀವಿ ಯಾರು ಬೆಸ್ಟು. ಆಮೇಲೆ ಅವರೆಲ್ಲ ಬೂತ್ಗೆ ಹೋಗಿ ಕೆಲಸ ಮಾಡಬೇಕು. ಅವನು BC ಇರಲಿ, SC ಇರಲಿ, ಜನರಲ್ ಇರಲಿ, OBC ಇರಲಿ, ಯಾವುದೇ ಇರಲಿ, ಹೋಗಿ ಬೂತಲ್ಲಿ ಯಾರಿಗೆ ಕೆಲಸ ಪ್ರಾರಂಭ ಮಾಡ್ತಾರೆ ನೋಡ್ಬಿಟ್ಟು ಆಮೇಲೆ ಕ್ಯಾಂಡಿಡೇಟ್ ತೀರ್ಮಾನ ಮಾಡ್ತೀವಿ. ಅದನ್ನು ತಿಳ್ಕೊಳ್ಳಿ. ಯಾವ ರೆಕಮೆಂಡು DK ಹಿಂದೆ ತಿರುಗಲಿ, ಸಿದ್ದರಾಮಯ್ಯನ ಹಿಂದೆ ತಿರುಗಲಿ, ಇನ್ನೊಬ್ಬರಿಂದ ಅವ್ರಿಗೆಲ್ಲ ಟಿಕೆಟ್ ಇಲ್ಲ. ಯಾರು ಬೂತಲ್ಲಿ ಕೆಲಸ ಮಾಡ್ತಾರೆ ಅವರು ಮಾತ್ರ ಅವಕಾಶ. ಅಷ್ಟು ಮಾಡಬೇಕು, ಆಗ್ಬೋದಲ್ಲ. ಸೊ ಮತ್ತೊಮ್ಮೆ ಕಾಂಗ್ರೆಸ್ ಸಂಸ್ಥಾನ ದಿನ ನಿಮ್ಗೆಲ್ಲ ಒಳ್ಳೇದಾಗ್ಲಿ. 5 ವಿಚಾರ ತಿಳಿಸಿದ್ದೀನಿ. 5 ವಿಚಾರಕ್ಕೂ ಕೂಡ ನೀವೆಲ್ಲ ಸಜ್ಜಾಗಬೇಕು. ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕಾಂಗ್ರೆಸ್. ಯಾವನೋ ವ್ಯಕ್ತಿ ಪೂಜೆ ಬಿಟ್ಬಿಟ್ಟು ಪಕ್ಷದ ಪೂಜೆ ಮಾಡ್ರು. ಇಂದಿನ ಕಾರ್ಯಕ್ರಮದ ಸಭೆಯನ್ನು ಉದ್ದೇಶಿಸಿ ನಮ್ಮೆಲ್ಲರ ನೆಚ್ಚಿನ KPCC ಅಧ್ಯಕ್ಷರಾದ ಸನ್ಮಾನ್ಯ DK ಶಿವಕುಮಾರ್ ಅವರಿಗೆ ಧನ್ಯವಾದಗಳು.